ಜಾತಿ ಗಣತಿ ವರದಿಯಿಂದ ಸಚಿವರಲ್ಲೇ ಮನಸ್ತಾಪ ಉಂಟಾಗಿದೆ. ಸಚಿವರ ನಡೆಯಿಂದ ಈಗ ಸಿಎಂಗೂ ಟೆನ್ಷನ್ಗೆ ಕಾರಣ ಆಗಿದೆ. ಟೆನ್ಷನ್ 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 ಯಾಕಂತ ಹೇಳಿದ್ರೆ ಒಂದ್ ಕಡೆ ಒಕ್ಕಲಿಗ ಲಿಂಗಾಯತ ಸಚಿವರುಗಳು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ದಲಿತ ಸಚಿವರು ಒತ್ತಡವನ್ನ ಹೇರ್ತಾ ಇದ್ದಾರೆ, ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಲೇಬೇಕು ಅಂತ ಹೇಳಿ. ಸೊ ದಲಿತ ಸಚಿವರು ಸೈಲೆಂಟ್ ಆಗಿರುವಂತೆ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಒಕ್ಕಲಿಗ ಲಿಂಗಾಯತ ಸಚಿವರು ಏನಾದರೂ ಮಾತಾಡ್ಲಿ, ದಲಿತ ಸಚಿವರು ಮಾತ್ರ ಏನೂ ಮಾತಾಡದೆ ಸುಮ್ಮನಿರಿ, ಮಾಧ್ಯಮಗಳ ಮುಂದೆ ಯಾವುದೇ ಹೇಳಿಕೆ ಕೊಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ದಲಿತ ಸಚಿವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಕ್ಕಲಿಗ ಲಿಂಗಾಯತ ಸಚಿವರು ತಮ್ಮ ಅಸಮಾಧಾನವನ್ನ ಹೇಳ್ತಾ ಇದ್ದಾರೆ, ಜನಸಂಖ್ಯೆಯ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ, ಆದ್ರೆ ನೀವು ಯಾರು ಮಾತಾಡಬೇಡಿ ಅಂತ ದಲಿತ ಸಚಿವರಿಗೆ ಹೇಳಿದ್ದಾರೆ. ಪ್ರಬಲ ಸಚಿವರ ಆತಂಕವನ್ನ ಚರ್ಚೆಯ ಮೂಲಕ ಬಗೆಹರಿಸೋಣ. ಒಕ್ಕಲಿಗ ಲಿಂಗಾಯತ ಸಮುದಾಯದಲ್ಲಿ ಹೊತ್ತಿರುವ ಆತಂಕದ ಬೆಂಕಿ ಮೊದಲು ತಣ್ಣಗಾಗ್ಲಿ, ಯಾರು ಸಮುದಾಯವನ್ನ ಪ್ರಚೋದಿಸುವಂತಹ ಹೇಳಿಕೆಯನ್ನ ಕೊಡಬೇಡಿ ಅಂತ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿಜವಾಗ್ಲೂ ಕೂಡ ಟೆನ್ಷನ್ ಇದೆಯಾ ಅಥವಾ ಸರಿ ಮಾಡಬಹುದು ಅನ್ನುವಂತಹ ಯೋಚನೆ ಇದೆಯಾ? ಈ ಒಂದು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ? ಸಿದ್ದರಾಮಯ್ಯನವರು ಅಷ್ಟರ ಮಟ್ಟಿಗೆ ಟೆನ್ಷನ್ಗೆ ಒಳಗಾಗಿಲ್ಲ. ಆದರೆ ಅವರು ಉಳಿಸಿರ್ತಕ್ಕಂಥ ರಾಜಕೀಯ ದಾಳ ಅಂದರೆ ಜಾತಿ ಗಣತಿ ವರದಿಯ ದಾಳ ಇದೀಗ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದರಿಂದ ಒಂದು ರೀತಿಯ ಗಲಿಬಿಲಿಯಾಗಿರ್ತಕ್ಕಂಥ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಸಚಿವರುಗಳು ಮತ್ತು ಶಾಸಕರುಗಳು ಒಂದು ರೀತಿ ಸಮುದಾಯದ ಹಿತವನ್ನು ಕಾಯಬೇಕು, ಮತ್ತೊಂದು ಕಡೆಗೆ ಪಕ್ಷದ ಹೈಕಮಾಂಡ್ ಆದೇಶವನ್ನು ಕೂಡ ಪಾಲಿಸಬೇಕು. ಸೊ ಹೀಗಾಗಿ ಇಕ್ಕಟ್ಟಿಗೆ ಸಿಲುಕಿರ್ತಕ್ಕಂಥ ಕೆಲ ಸಚಿವರುಗಳು ಒಂದು ರೀತಿ ಮೌನವನ್ನು ತಾಳಿದ್ರೆ, ಕೆಲ ಸಚಿವರು ಬಹಿರಂಗವಾಗಿ ಸಮುದಾಯದ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ದಾವಣಗೆರೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಬೇರೆ ಬೇರೆ ಸಮುದಾಯದ ಸಚಿವರುಗಳು ತೀವ್ರ ಆಕ್ರೋಶವನ್ನು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಅಹಿಂದ ವರ್ಗದ ಸಚಿವರುಗಳು, ಎಸ್ಪೆಷಲಿ ದಲಿತ ಸಮುದಾಯಕ್ಕೆ ಸೇರಿದಂಥ ಸಚಿವರುಗಳು ಯಾವುದೇ ಕಾರಣಕ್ಕೂ ಕೂಡ ಮಾತನಾಡಬೇಡಿ ಎನ್ನುವಂಥ ಒಂದು ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಯಾಕಂತ ಹೇಳಿದ್ರೆ ಅಹಿಂದ ಸಮುದಾಯದಲ್ಲಿ ಅಪಸ್ವರಗಳು ಕೇಳಿಬಂದರೆ ಇದೊಂದು ರೀತಿ ಜಾತಿ ಗಣತಿ ವರದಿಯ ಜಾರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಹಿನ್ನಡೆ ಆಗ್ಬೋದು. ಮತ್ತೊಂದು ಕಡೆಯಾಗಿ ಇದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಮೇಲ್ವರ್ಗಗಳು ಈ ಒಂದು ಜಾತಿ ಗಣತಿ ವರದಿ ತಿರಸ್ಕಾರಕ್ಕೆ ಒತ್ತಡವನ್ನು ಏರ್ಬೋದು, ಹೈಕಮಾಂಡ್ ಮೇಲೂ ಕೂಡ ಒತ್ತಡವನ್ನು ಏರ್ತಾರೆ. ನಮ್ಮೊಳಗೆ ಒಂದು ರೀತಿ ಅಪಸ್ವರಗಳು ಬರಬಾರ್ದು, ಅಸಮಾಧಾನ ಉಂಟಾಗಬಾರ್ದು ಅಂತ. ಯಾಕಂತ ಹೇಳಿದ್ರೆ ಏನು ದಲಿತರಿಗಿಂತ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿನದಾಗಿ ತೋರಿಸಿದ್ದಾರೆ ಎನ್ನುವಂಥ ನಿಟ್ಟಲ್ಲಿ ವರದಿಯಾಗಿತ್ತು. ಸೊ ಹೀಗಾಗಿ ದಲಿತ ಸಮುದಾಯದಲ್ಲಿ ಎಡಗೈ ಸಮುದಾಯಕ್ಕೆ ಸೇರಿದಂಥ KH ಮುನಿಯಪ್ಪನವರು ಸರ್ಕಾರದ ವಿರುದ್ಧವೇ ತಿರುಗಿ ಬೀಳೋದಕ್ಕೆ ಸಿದ್ಧರಾಗಿದ್ದರು ಅನ್ನುವಂಥ ಒಂದು ಮಾಹಿತಿ ಕೂಡ ಅಂದರೆ ಚರ್ಚೆಯು ಕೂಡ ಹರಿದಾಡಿತ್ತು. ಸೊ ಹೀಗಾಗಿ ತಮ್ಮ ಆಪ್ತರಾದಂಥ ಜಮೀರ್ ಅಹಮದ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಕಳಿಸಿ ಮುನಿಯಪ್ಪನವ್ರನ್ನ ಒಂದು ರೀತಿ ಮನವೊಲಿಸುವಂಥ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದರು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸಿಎಂ ಸೂಚನೆ ಮೇರೆಗೆ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಭೇಟಿ ಕೊಟ್ಟು ನಮ್ಮೊಳಗಿನ ಅಸಮಾಧಾನವನ್ನು, ನಮ್ಮೊಳಗಿನ ಆಂತರಿಕ ಕಚ್ಚಾಟವನ್ನು ಬಹಿರಂಗಪಡಿಸೋದು ಬೇಡ, ನಾವು ಜಾತಿ ಗಣತಿ ವಿಚಾರದಲ್ಲಿ ಸೈಲೆಂಟ್ ಆಗಿರೋಣ, ಮೇಲ್ವರ್ಗಗಳು ಎಷ್ಟು ವಿರೋಧಿಸಿದ್ರು ಕೂಡ ನಮ್ಮೊಳಗಿನ ಅಂದರೆ ನಮ್ಮ ಅಹಿಂದ ವರ್ಗ ಒಗ್ಗೂಡುತ್ತೆ, ಹೀಗಾಗಿ ನಾವು ಜಾಣ ನಡೆಯನ್ನು ಇಡೋಣ ಅನ್ನುವಂಥ ಒಂದು ಸಂದೇಶವನ್ನು ಒಂದು ರೀತಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ ಮುನಿಯಪ್ಪನವರ ಮನವೊಲಿಸಿದ್ದಾರೆ. ಸೊ ಹೀಗಾಗಿಯೇ ದಲಿತ ಸಚಿವರಾಗಲಿ, ಅಹಿಂದ ವರ್ಗಕ್ಕೆ ಸೇರಿದಂಥ ಅಲ್ಪಸಂಖ್ಯಾತ ಹಿಂದುಳಿದ ಸಚಿವರು ಯಾರೂ ಕೂಡ ಈ ಒಂದು ಜಾತಿ ಗಣತಿ ವರದಿ ಬಗ್ಗೆ ಎಲ್ಲೂ ಕೂಡ ಒಂದು ರೀತಿ ಕಡ್ಡಿ ಮುರಿದಂತೆ, ಮತ್ತೊಂದು ಕಡೆಯಾಗಿ ಯಾವುದೇ ರೀತಿಯಾದಂಥ ಒಂದು ಗೊಂದಲ ಉಂಟಾಗದಂತೆ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ದಲಿತ ಸಮುದಾಯಕ್ಕೆ ಸೇರಿದಂಥ ಡಾಕ್ಟರ್ HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲವು ಸಚಿವರಿಗೆ ದೂರವಾಣಿ ಕರೆ ಮಾಡೋದ್ರ ಮುಖಾಂತರ ಈ ಬಗ್ಗೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಿ, ಆತುರಾತುರವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನ ಕೊಡಬೇಡಿ, ಆವೇಶಕ್ಕೆ ಒಳಗಾಗಬೇಡಿ ಎನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಮೂಲಕವಾಗಿ ಏನು ಮೇಲ್ವರ್ಗಗಳ ಸಚಿವರನ್ನು ಒಂದು ರೀತಿ ಕಟ್ಟಿ ಹಾಕುವಂಥದ್ದು, ಮತ್ತೊಂದು ಕಡೆಯಾಗಿ ಜಾತಿ ಗಣತಿ ವರದಿ ಜಾರಿಗೆ ದಾರಿ ಸುಗಮ ಆಗುವಂತೆ ಸಿಎಂ ಸಿದ್ದರಾಮಯ್ಯನವರು ಒಂದು ರಣತಂತ್ರವನ್ನು ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ತಿಮ್ಮೇಗೌಡ್ರೆ, ಇಲ್ಲಿಗೆ ಸತೀಶ್ ಜಾರಕಿಹೊಳಿ ನಿನ್ನೆ ಒಂದು ಹೇಳಿಕೆ ಕೊಟ್ಟರು, 1 ವರ್ಷ ಆಗತ್ತೆ ಜಾರಿ ಆಗೋದಕ್ಕೆ ವರದಿಯ ವಿಚಾರದಲ್ಲಿ ಅಂತ ಹೇಳಿ. ಸೊ ಇದು ಕೂಡ ಅದನ್ನೇ ಜಾಣ ನಡೆ ಅಂತಾನೆ ಅನ್ಕೋಬೇಕಾ ಇಲ್ಲಿ ಹೇಗೆ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು
ಏನು ಆತುರಾತುರವಾಗಿ ನಾವು ವರದಿಯನ್ನು ಜಾರಿ ಮಾಡೋದಕ್ಕಾಗಲ್ಲ, ನಿರ್ಧಾರವನ್ನು ಕೈಗೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡೋದು ಒಂದು ಕಡೆ ಆದರೆ, ಒಕ್ಕಲಿಗ ಸಮುದಾಯದ ಶಾಸಕರ ಸಭೆಯನ್ನು ಕರೆದಿದ್ದು ಕೂಡ ಅಹಿಂದ ವರ್ಗದ ಆಕ್ರೋಶಕ್ಕೆ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಆದರೆ ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಏನು ಅಂದರೆ, ಇನ್ನೂ 1 ವರ್ಷ ಆಗ್ಬೋದು, ಸಾಕಷ್ಟು ಚರ್ಚೆಗಳಾಗಬೇಕಾಗಿದೆ, ಬದಲಾವಣೆಗಳು ಕೂಡ ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಲ್ಲಿ ಅವರೆಲ್ಲೂ ಕೂಡ ವರದಿ ಜಾರಿ ಆಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿಯೇ ಸಿಎಂ ಸೂಚನೆ ಮೇರೆಗೆ ಎಚ್ಚರಿಕೆ ಹೆಜ್ಜೆ ನಡೆಯೋದಕ್ಕೆ ಇದೀಗ ಸಿಎಂ ಆಪ್ತರು ಸೇರಿದಂತೆ ದಲಿತ ಸಮುದಾಯದ ಸಚಿವರು ಮುಂದಾಗಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡರೆ ಡೀಟೇಲ್ಸ್ಗೆ.